ಸದ್ಯಕ್ಕೆ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆ ಇಲ್ಲ ಅಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆ. ಸಿಎಂ ಬದಲಾವಣೆಯ ಮಾತುಗಳು ಜೊತೆಲಿ ಸದ್ಯಕ್ಕೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆಗಿಲ್ಲ ಅಂತ ಖರ್ಗೆ ಅವರ ಹೇಳಿಕೆಯ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳಾಗ್ತಿದೆ. ಹಿರಿಯ ನಾಯಕರಿಂದ ರಹಸ್ಯ ಮೀಟಿಂಗ್ ಆಗ್ತಿದೆ ಗುಪ್ತವಾಗಿ. ಇವೆಲ್ಲವೂ ಕೂಡ ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಮಹತ್ವದ ಬೆಳವಣಿಗೆ. ಒಂದು ಕಡೆಯಲ್ಲಿ ಖರ್ಗೆ ಅವರು ನಿನ್ನೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಿತ್ತು, ಸದ್ಯ ಚರ್ಚೆಗಿಲ್ಲ, ಸಿಎಂ ಬದಲಾಗ್ತಾರೆ, 50-50 ಮಾತುಗಳಿರ್ಬೋದು, ಈ ಹಿಂದೆ ಆಗಿರುವಂತ ಕೊಟ್ಟ ಮಾತುಗಳ ಬಗ್ಗೆ ಚರ್ಚೆ ಆಗಿತ್ತು. ಆದ್ರೆ ನಿನ್ನೆ ಸದ್ಯಕ್ಕೆ ತೀರ್ಮಾನಗಳಾಗಿಲ್ಲ ಅಂತಿದ್ರು. ಯಾವಾಗ ಖರ್ಗೆ ಅವರು ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅಲ್ಲಿಂದಲೇ ಶುರುವಾಯಿತು ಮುಂದಿನ ನಡೆ ಏನಿರಬಹುದು ಅನ್ನುವಂತ ಕುತೂಹಲ. ಈ ನಡುವೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ರಾತ್ರಿ ಸಂದರ್ಭದಲ್ಲೂ ಒಂದು ಮೀಟಿಂಗ್ ಮಾಡಿದ್ದಾರೆ ರಹಸ್ಯವಾಗಿ. ಇದರಲ್ಲಿ BK ಹರಿಪ್ರಸಾದ್ ಅವರು, ಜಮೀರ್ ಅವರು, ಜೊತೆಯಲ್ಲಿ ಪರಮೇಶ್ವರ್ ಅವರು ಇವರೆಲ್ಲ ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಸ್ಸಾಂಗೆ ತೆರಳಿದ್ದಾರೆ DCM DK ಶಿವಕುಮಾರ್ ಅವರು. ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ಬಂದಿದ್ರು. ಇದರ ನಡುವೆ ಈಗ ಬಹಳ ಮಹತ್ವದ ಬೆಳವಣಿಗೆ ನೋಡಿ. ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಸಂದರ್ಭದಲ್ಲಿ ಆಗ್ತಿರುವಂತ ರಹಸ್ಯದ ಮಾತಿದು. ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯ ಬಳಿಕ ಈ ರಹಸ್ಯ ಸಭೆಯಾಗಿದೆ. ಹೈಕಮಾಂಡ್ ಮಟ್ಟದ ಮಾತುಕತೆ ಬಗ್ಗೆ ಎಲ್ಲಾದ್ರೂ ಚರ್ಚೆ ಆಗ್ತಿದೆಯಾ ಅಂತ. ಬದಲಾವಣೆಯ ಸಂದರ್ಭ ಬಂದ್ರೆ ಸಿದ್ದು ಮುಂದುವರಿಯಲಿ, ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದಾರೆ, ಗುರುತರವಾದಂತ ಆರೋಪಗಳು ಇಲ್ಲ, ಅಹಿಂದ ಲೀಡರ್ ಅನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮುಂದೆ ಬರುವಂತ ಇಲೆಕ್ಷನ್ಗೆ ಸಮಸ್ಯೆ ಆಗುತ್ತೆ, ಅಹಿಂದ ದಾಳವನ್ನ ಉಳಿಸೋದಕ್ಕೀಗ ಒಂದು ಕಡೆ ಹಿರಿಯ ನಾಯಕರಾಗಿರುವಂತ MLC ಹರಿಪ್ರಸಾದ್ ಅವರು ಒಂದಿಷ್ಟು ಲೆಕ್ಕಾಚಾರ ಆಗ್ತಿದ್ರೆ, ಸಿದ್ದರಾಮಯ್ಯನವರ ಪರಮಾಪ್ತರು ಜಮೀರ್ ಮತ್ತು ಗೃಹ ಸಚಿವರು ಪರಮೇಶ್ವರ್ ಅವರು ಕೂಡ ಎಲ್ಲ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ನಡೆ ಏನು? ಖರ್ಗೆ ಹೇಳಿಕೆ ಬೆನ್ನಲ್ಲೇ DK ಶಿವಕುಮಾರ್ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಟ್ರಬಲ್ ಶೂಟರ್ ಹೋಗ್ತಿದ್ದಾರೆ. ಯಾಕೆ? ಸಿಎಂ ಬದಲಾವಣೆಗೆ ಡೇಟ್ ಫಿಕ್ಸ್ ಆಗಿಲ್ಲ, ಚರ್ಚಿಸ್ತೀವಿ. ಈ ಬಗ್ಗೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಅಂತ ಖರ್ಗೆ ಅವರು ಹೇಳಿದ್ರು. ಇನ್ನೂ ಡಿಸೈಡ್ ಆಗಿಲ್ಲ ಸಿಎಂ ಬದಲಾವಣೆ ವಿಚಾರ ಅಂತ ನಿನ್ನೆ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟರು ಅದರ ಬೆನ್ನಲ್ಲೇ ರಹಸ್ಯ ಮೀಟಿಂಗು. ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಹಿರಿಯ ನಾಯಕರೇ ಅಲ್ಲ, ಹೈಕಮಾಂಡ್ ನಾಯಕರಿಗೂ ಕೂಡ ಆಪ್ತರು, ಸಿದ್ದರಾಮಯ್ಯನವರಿಗೂ ಕೂಡ ಪರಮಾಪ್ತರು. ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ಈಗ ಒಂದು ಟ್ರ್ಯಾಕಿಗೆ ಬಂದಂಗಿದೆ. ಇಷ್ಟು ದಿನ ಪ್ರಸಾದ, ಕಾದು ನೋಡೋಣ, ಪ್ರಾರ್ಥನೆ ಫಲ ಕೊಡುತ್ತೆ ಅಂತಿದ್ರು. ಆದರೆ ಈಗ ಮಹತ್ವದ ಬದಲಾವಣೆಗಳ ಬಗ್ಗೆ ಗೊತ್ತಾಗ್ತಿದ್ದಂತೆ ಅದರಲ್ಲೂ ಕೂಡ ಖರ್ಗೆ ಅವರು ಇನ್ನುಳಿದ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಚರ್ಚೆ ಅಂತಿದ್ದ ತಕ್ಷಣವೇ ದೆಹಲಿಯತ್ತ DK ಶಿವಕುಮಾರ್ ಅವರು ಮುಖ ಮಾಡ್ತಿದ್ದಾರೆ. ಮೊದಲು ಅಸ್ಸಾಮಿನ ವೀಕ್ಷಕರ ಸಭೆಯಲ್ಲಿ DK ಭಾಗಿಯಾಗ್ತಾರೆ. ಯಾಕಂತಂದ್ರೆ ಅಸ್ಸಾಮಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ಜವಾಬ್ದಾರಿಗಳನ್ನ ಕೊಟ್ಟಿದ್ರು ಅವರು ಪಕ್ಷದಿಂದ. ಏನೋ ಅಸ್ಸಾಂನಲ್ಲಿ ಪ್ರಿಯಾಂಕಾ ಗಾಂಧಿ ಜೊತೆ DK ಚರ್ಚೆ ನಡೆಸ್ತಿದ್ದಾರೆ. ಯಾಕಂತಂದ್ರೆ ಅಸ್ಸಾಮಿನ ಸಂಪೂರ್ಣ ಜವಾಬ್ದಾರಿಯನ್ನ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅದರ ಹೆಗ್ಲಿಗೆ ಕೊಟ್ಟಿದ್ದು ಪ್ರಿಯಾಂಕಾ ವಾದ್ರಾ ಅವರಿಗೆ. ಆ ನಿಟ್ಟಿನಲ್ಲಿ ಅವ್ರ ಜೊತೆನೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತೀನಿ, ಏನು ಎಲ್ಲರ ಜೊತೆ ಚರ್ಚೆ ಮಾಡಿ ಅವಕಾಶ ಸಿಕ್ಕರೆ ವರಿಷ್ಠರನ್ನ ಭೇಟಿ ಆಗ್ತೀನಿ ಎನ್ನುವಂತ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಬಟ್ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನು ಹರಿಪ್ರಸಾದ್ ಜಮೀರ್ ಜೊತೆ ಚರ್ಚೆಯ ವಿಚಾರ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಜಮೀರ್ ಜೊತೆ ಚರ್ಚೆ ಆಗಿರುವಂತ ವಿಚಾರ ಗುಪ್ತ ಮೀಟಿಂಗ್ ನಡೆದಿತ್ತು. ಇದರ ಬಗ್ಗೆ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಸೇರಿ ನಾವೆಲ್ಲ ಒಳ್ಳೆ ಊಟ ಮಾಡಿದ್ವಿ, ಇವರು ಊಟ ಮುಗಿದೋದೇ ಇಲ್ಲ, ಮುಂದುವರಿತಾನೆ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು, ನಾಟಿ ಕೋಳಿ ಸಾರಾಯ್ತು. ಈಗ ಮತ್ತೊಂದು ಮೀಟಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಅದುವೇ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರುವಂತ BK ಹರಿಪ್ರಸಾದ್ ಅವರು, ಜಮೀರ್ ಅವರು ಜೊತೆಯಲ್ಲೇ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರೆಲ್ಲ ಒಂದು ಕಡೆ ಮೀಟಿಂಗ್ ಮಾಡಿದ್ರು. ಈ ಮೀಟಿಂಗ್ ಸಾಕಷ್ಟು ಆಯಾಮಗಳನ್ನ ತಂದುಕೊಟ್ಟಿತ್ತು. ಯಾಕೆ ಈ ಮೀಟಿಂಗ್ ಆಯ್ತು ಇಂಥ ಸಂದರ್ಭದಲ್ಲೇ, ಬದಲಾವಣೆ ಸಂದರ್ಭದಲ್ಲಿ ಅಂತ. ಬಟ್ ಅದ್ರ ಬಗ್ಗೆ ಗೃಹ ಸಚಿವರನ್ನ ಕೇಳಿದಾಗ ನಾವೆಲ್ಲ ಸೇರಿದ್ವಿ, ಒಂದು ಒಳ್ಳೆ ಊಟ ಮಾಡಿದ್ವಿ, ಈಗ ಚುನಾವಣೆ ಏನಿದೆ ಕೇರಳ, ತಮಿಳುನಾಡು, ಇದ್ರ ಬಗ್ಗೆ ನಾವು ಕೆಲಸ ಮಾಡಿದ್ವಿ, ಆ ಬಗ್ಗೆ ಚರ್ಚೆಗಳಾಯ್ತು, ನಾವೆಲ್ಲ ಊಟ ಮಾಡಿ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಗೃಹ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದ ರಾಜಕಾರಣ ಹೆಚ್ಚು ನಾವೆಲ್ಲ ಊಟ ಮಾಡ್ತೇವೆ, ಒಳ್ಳೆ ಊಟ ಮಾಡಿದ್ವಿ ಆಯ್ತಾ.
ಊಟ ಮಾಡುವಾಗ ಸ್ವಾಭಾವಿಕವಾಗಿ ನಾವೆಲ್ಲ ಯಾರು ರಾಜಕಾರಣಿ. ಸೊ ಅದರಿಂದ ರಾಜಕಾರಣ ಮಾತಾಡ್ಲೇಬೇಕಲ್ಲ. ಸೊ ರಾಜಕಾರಣನೂ ಮಾತಾಡಿದ್ವಿ, ಅದರಲ್ಲಿ ಏನು ಮುಚ್ಚುಮರೆ ಏನಿದೆ. ರಾಜಕಾರಣನು ಪ್ರಸ್ತುತ ರಾಜಕಾರಣ ಮಾತಾಡಿದ್ರು. ಬಂಗಾಳದಲ್ಲಿ ಏನಾಗ್ತಾ ಇದೆ, ಕೇರಳದಲ್ಲಿ ಏನಾಗ್ತಾ ಇದೆ, ಆಮೇಲೆ ತಮಿಳುನಾಡಲ್ಲಿ ನಮ್ಮ ಪಕ್ಷದ ಸ್ಥಿತಿಗತಿಗಳೇನು, ಆಮೇಲೆ ಕೇರಳದಲ್ಲಿ ಸರ್ಕಾರ ನಮ್ಮದು ಬರುತ್ತಾ ಬರಲ್ವಾ, ಇದನ್ನೆಲ್ಲ ವಿಶ್ಲೇಷಣೆ. ಇದು ಚುನಾವಣೆ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋವಾಗ ನಾವು ಇದೆಲ್ಲ ಮಾತಾಡ್ಬೇಕಲ್ವಾ. ಅದೆಲ್ಲ ಮಾತಾಡೋದು. ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡ್ಲಿಲ್ಲ. ಇಲ್ಲ, ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡ್ದು, ಆದ್ರೆ ಹೆಚ್ಚೇನು ಮಾತಾಡ್ಲಿಲ್ಲ. ಇದನ್ನೇ ಸ್ವಲ್ಪ ಹೆಚ್ಚು ವಿಶ್ಲೇಷಣೆ ಮಾಡಿದೆ. ಸಿಎಂ ಕೂಡ ಭೇಟಿ ಮಾಡಿದ್ರು ಸಿಎಂ ಭೇಟಿ ಮಾಡ್ಕೊಂಡ್ ಬಂದ ನಂತರ ನಿಮ್ ಜೊತೆ ಚರ್ಚೆ ಮಾಡಿರೋದು ಹೇಳಿದ್ರು. ಸಿಎಂ ಭೇಟಿ ಅವ್ರವ್ರ ಕೆಲಸಗಳು ಇರುತ್ತೆ. ಸಿಎಂ ಕಾಂಗ್ರೆಸ್ನಲ್ಲಿ ಜೋರಾಗ್ಬಿಟ್ಟಿದೆ ಸಂಪುಟ ಪುನರ್ರಚನೆಯ ಕೂಗು. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಮಾರ್ಧನಿಸ್ತಾನೆ ಇದೆ ಸಂಪುಟ ಪುನರ್ರಚನೆಯ ಕೂಗು. ಬಿಗಿ ಪಟ್ಟುಗಳನ್ನ ಹಿಡಿದಿದ್ದಾರೆ. ಈಗ ಹಿರಿಯ ಶಾಸಕರಿಂದ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ, ಬಿಡ್ತಾನೆ ಇಲ್ಲ. ಶೀಘ್ರವೇ ಕ್ಯಾಬಿನೆಟ್ ಪುನರ್ರಚನೆಗೆ ಹೆಚ್ಚಾಗ್ತಾ ಇದೆ ಈ ಒತ್ತಡಗಳೆಲ್ಲ. ಇದೇ ಹೊತ್ತಲ್ಲೇ ಶಿವಾನಂದ ಪಾಟೀಲ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಕ್ಕರೆ ಸಚಿವರು ಬೇರೆ, ಸಿಹಿ ಸುದ್ದಿನ ಕಹಿ ಸುದ್ದಿನ ಅಂತ ನೋಡಬೇಕು. ಒಂದು ಕಡೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಎಕ್ಸ್ಪಾಂಡ್ ಆಗಬೇಕು, ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಹಿರಿಯ ಶಾಸಕರ ಬೇಡಿಕೆ ಒಂದು, ಮೊದಲ ಬಾರಿ ಗೆದ್ದಂತ ಶಾಸಕರ ಆಗ್ರಹಗಳೇ ಬೇರೆ ಬೇರೆ ನಿಟ್ಟಿನಲ್ಲಿದೆ. ಇದರ ನಡುವೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ತ್ಯಾಗಕ್ಕೆ ನಾನು ಸಿದ್ಧ, ನಾನು ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ರೆಡಿ ಇದ್ದೀನಿ. ನಾನು ಕೇಳದೇ ಇದ್ರು ಹೈಕಮಾಂಡ್ ಸಚಿವ ಸ್ಥಾನವನ್ನು ನನಗೆ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಸಚಿವ ಸ್ಥಾನ ಬಿಡಿ ಅಂದ್ರೆ ನಾನು ಬಿಡೋದಕ್ಕೆ ರೆಡಿ ಅಂತ ಸಚಿವರು ಹೇಳಿದ್ದಾರೆ. ನಿಮ್ಗದು ಗೊತ್ತಿದೆ, ರೀಸಫಲ್ ಯಾವಾಗ್ಲೂ ಆಗ್ತಾರನೇ ಇರ್ತದೆ. ಅದೇನು ಯಾರು ಹೊಸೊಬ್ರು ಆಗ್ಬೇಕನ್ನೋರು ಇರ್ತಾರೆ, ಹಳಬ್ರು ಇನ್ನೂ ಉಳಿಬೇಕನ್ನೋರು ಇರ್ತಾರೆ. ನಾನು ಎಂದೂ ಆ ತರದ ಪ್ರಯತ್ನ ಮಾಡಿಲ್ಲ, ಕೊಡುವಂತದ್ದು ಎಲ್ಲಿಗೂ ಹೋಗಿಲ್ಲ. ನಾನು ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದೂ ದೆಹಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನನಗೆ ಹೆಲ್ತ್ ಮಿನಿಸ್ಟರ್ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದ್ರೂ ಬಿಡಕ್ಕೆ ರೆಡಿ ಇದ್ದೀವಿ ನಾವು, ಅದರಲ್ಲಿ